ನೋಡ್ರಿ ಬೇರೆ ಬೇರೆ ಬಳ್ಳಿಗಳದಾವಿಲ್ಲ ಬಳ್ಳಿಗಳದಾವು ಅವೆಲ್ಲವೂ ಕಂಟಿ ಮೇಲೆ ಏನಾಗ್ಯಾವು ಆಧಾರವಾಗಿ ನೋಡ್ರಿ ಎಷ್ಟು ಗಿಡದಾಗೆಲ್ಲ ಸುತ್ತಾವಿಲ್ಲ ಹಂಗಾದ್ರೆ ಇದು ಕೂಡ ಏನ ಅಡರು ಬಳ್ಳಿಗಳು. ಯಾವ ಬಳ್ಳಿಗಳು? ಅಡರುಗಳು. ಇನ್ನು ನಾವು ಮರಗಳು ನೋಡ್ಬೋದು ಇಲ್ಲಿ ಸಾಕಷ್ಟು ಮರಗಳು. ಅಲ್ಲಿ ನೋಡ್ರಿ ಈಗ ಯಾವ್ದು ಬೇವಿನ ಮರ ಐತಿ ಮರ ಇತ್ತಂದ್ರ ಲಕ್ಷಣ ಏನ ಕಾಂಡ ಕಾಂಡ ಹೆಂಗಾಗಿರುತ್ತೆ ಮರ ಕಾಂಡ ಹೆಂಗಿರುತ್ತೆ ಯಾವ್ದ ಗಟ್ಟಿ ಆಗಿರುತ್ತೆ ಕಾಂಡ ಗಟ್ಟಿ ಆಗಿರುತ್ತೆ ಮತ್ತೇನಿರುತ್ತೆ ದಪ್ಪ ಹೌದಲ್ಲ. ರೆಂಬೆಗಳು ಬುಡಕಿರ್ತಾವ ಮೇಲ್ಭಾಗದಲ್ಲಿ ಇರ್ತಾವ ಮೇಲ್ಭಾಗ ಕಾಂಡದ ಮೇಲ್ಭಾಗದಲ್ಲಿ ನಾವು ಮರವನ್ನು ಕೂಡ ನೋಡ್ಬೋದು ನೋಡ್ರಿ. ಚಿಮ್ಮುತ್ತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ನೋಡ್ರಿ ಈಗ ನಾವ ಎಲೆಯ ವಿನ್ಯಾಸ ಯಾವುದು ಎಲೆಯ ಸಿರಾ ವಿನ್ಯಾಸ. ಸಿರೆಗಳು ಅಂದಾಗ ಈಗಾಗಲೇ ನಿಮ್ಗೆ ಹೇಳೈತಿ ಎಲೆಯ ಮೇಲಿರುವ ಎಲೆ ಮೇಲು ಗೆರೆಗಳೇ ಸಿರೆಗಳು. ನೋಡ್ರಿ ಇದೊಂದು ಹುಲ್ಲು ಐತಿದು ಹುಲ್ಲಿನ ಜಾತಿ ಹೌದಲ್ಲ ಆನಿ ಹುಲ್ಲ ಅಂತಾರಲ್ಲ ಅದಕ್ಕ ಇದ್ರ ನೋಡ್ರಿ ಇದು ಯಾವ ಸಿರಾ ವಿನ್ಯಾಸ ಐತಿದ ಸಮಾನಾಂತರ ಸಿರಾ ವಿನ್ಯಾಸ. ನೋಡ್ರಿ ಎಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಿಲ್ಲ ನಮ್ಗ. ನೋಡ್ರಿ ಇಲ್ಲಿ ಗೆರೆಗಳು ಏನದಾವು ಸಮಾನಾಂತರ. ಇಲ್ಲೇ ನೋಡ್ರಿ ಒಂದ್ ದಾಸವಾಳ ಐತಿ ಯಾವ್ದೈತಿ ದಾಸವಾಳ ಐತಿಲ್ಲ ಇದ್ರ ಸಿರಾ ವಿನ್ಯಾಸ ನೋಡ್ರಿ. ಈ ಮಧ್ಯ ಶಿರೆಯ ಎರಡೂ ಬದಿಯಲ್ಲಿ ಬಲೆಯ ಜಾಲವನ್ನು ಹೊಂದೈತಿ ಅದಕ್ಕಿಂತ ಜಾಲಿಕಾ ಶಿರಾವಿನ್ಯಾಸ. ಯಾವ ಶಿರಾವಿನ್ಯಾಸ? ಶಿರಾವಿನ್ಯಾಸ. ಇವೆರಡು ಶಿರಾವಿನ್ಯಾಸಗಳು ಗೊತ್ತಾದವಲ್ಲ. ನೆಕ್ಸ್ಟ್ ನೋಡ್ರಿ ಇಲ್ಲಿ ತೆಂಗಿನ ಗರಿ ಐತಿ ತೆಂಗಿನ ಗರಿ ಎಲ್ಲಿ ಕೂಡ ನಾವು ನೋಡ್ಬೋದು. ನೋಡ್ರಿ ಇದು ಕೂಡ ನೋಡ್ರಿ ಒಂದು ಮಧ್ಯ ಶಿರೆ ಐತಿ ಏನೈತಿ ನೋಡ್ರಿ ಇದು ಮಧ್ಯ ಶಿರೆ. ನೆಕ್ಸ್ಟ್ ಎರಡು ಕಡೆ ಗೆರೆಗಳದವಲ್ಲ ಇದು ಕೂಡ ಸಮಾನಾಂತರ ಸಿರೆಗಳು. ಹಿಂಗ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ನಾವ್ ಇನ್ನೂ ಏನ್ ತಿಳ್ಕೊಬಹುದು ಇದ್ರಿಂದ ಅಂದ್ರ ಈ ಎಲೆಯ ಶಿರಾ ವಿನ್ಯಾಸದ ಮ್ಯಾಲ ಏಕದಳ ಮತ್ತು ದ್ವಿದಳ ಸಸ್ಯ ಬಗ್ಗೆ ತಿಳ್ಕೊಬಹುದು. ಗಿಡ ನೋಡ್ರಿ ಗೊತ್ತಾಯ್ತು ನಿಮ್ಗ ಯಾವ್ದೈತಿದ ಹೌದು ಲಿಂಬೆ ಗಿಡ ಐತಿಲ್ಲ ಲಿಂಬೆ ಗಿಡ ಐತಿ. ಇದನ್ನ ನಾವ್ ನೋಡ್ರ ಈಗ ಗಿಡಮೂಲಿಕೆ ಪೊದೆ ಮೊರ ಅಂದಾಗ ಇದನ್ನ ಯಾವ ಲಕ್ಷಣಗಳಲ್ಲಿ ಇದ್ರಲ್ಲಿ ಕಾಣತಾವ ಯಾರು ಹೇಳ್ತೀರಿ? ಯಾವ್ದು ಕಾಣೈತಿ ಪೊದೆ ಪೊದೆ ಅನಿಸ್ಬೋದಾ? ನೋಡ್ರಿ ಕಾಂಡ ಏನೈತಿ ನೋಡ್ರಿ ಅದು ಕಾಂಡ ಗಟ್ಟಿಯಾದ ಕಾಂಡ ಐತಿ. ಕಾಂಡ ಗಟ್ಟಿ ಐತಿಲ್ಲ ನಾವು ಸ್ವಲ್ಪ ಮುಟ್ಟಿ ನೋಡ್ಬೋದಲ್ಲ. ಇರ್ರಿ ಏನಾಗೋಲ್ಲ. ನೋಡ್ರಿ ಒಂದು ಗಟ್ಟಿಯಾದ ಕಾಂಡ ಐತಿ ಕಾಂಡ ಐತಿಲ್ಲ. ನೆಕ್ಸ್ಟ್ ಇದ್ರ ರೆಂಬೆಗಳು ನೋಡ್ರಿ ಬುಡದಿಂದನ ಅದಾವ ರೆಂಬೆಗಳು ಏನದಾವ ಕಾಂಡದ ಬುಡದಿಂದನ ರೆಂಬೆಗಳದಾವ ಅದಾವ. ಆಮೇಲೆ ನೋಡ್ರಿ ನೆಕ್ಸ್ಟ್ ಮತ್ತೆ ಏನ್ ಕಂಡು ಬರುತ್ತೆ ಪೊದೆಯಲ್ಲಿ ಇರ್ತಕ್ಕಂಥ ಲಕ್ಷಣಗಳು ಕಾಂಡ ಅಷ್ಟೊಂದು ದಪ್ಪಿಲ್ಲ ಕಾಂಡ ಏನಿಲ್ಲ ಅಷ್ಟು ದಪ್ಪಿಲ್ಲ. ಈ ಲಕ್ಷಣ ಇತ್ತಂದ್ರ ಪೊದೆ ಏನಿದ ಪೊದೆ. ಹಂಗಾದ್ರೆ ಈ ಲಿಂಬೆ ಗಿಡ ಏನದ ಪೊದೆ ಗೊತ್ತಾಯ್ತಾ? ನೆಕ್ಸ್ಟ್ ಯಾವ್ದೈತಿ ಎಲೆ. ಎಲೆ ಅಂದ ನೋಡ್ರಿ ಇವೆಲ್ಲವೂ ಒಂದೇ ಬಣ್ಣದಾಗಿಲ್ಲ ಒಂದೇ ಬಣ್ಣದಾಗ ಅವನ ನಿಮಗ ಪಾಠದಾಗ ಬಂದಾಗ ನೋಡ್ರಿ ಬೇರೆ ಬೇರೆ ಬಣ್ಣದ ಎಲೆಗಳು ಬೇರೆ ಬೇರೆ ಬಣ್ಣದಾವ. ಇದು ನೋಡ್ರಿ ಅದು ಸ್ವಲ್ಪ ಏನೈತಿ ಅಂದ್ರ ಕೆಂಪು ಮಿಶ್ರಿತ ಐತಿಲ್ಲ ಕೆಂಪು ಮಿಶ್ರಿತ ಇದರಲ್ಲಿ ಕೆಂಪು ಮಿಶ್ರಿತ ಐತಿ. ಇದ್ರಲ್ಲಿ ನೆಕ್ಸ್ಟ್ ಹಳದಿ ಹಸಿರು ಒಳಗ ಸ್ವಲ್ಪ ಏನೈತಿ ಮತ್ತೆ ಹಳದಿ ಮಿಶ್ರಣ ಐತಿ. ಹಿಂಗ ಬೇರೆ ಬೇರೆ ಬಣ್ಣದ ಎಲೆಗಳು ಕೂಡ ಕಾಣ್ಬೋದು ಬೇರೆ ಬೇರೆ. ಇಲ್ಲಿ ನೋಡ್ರಿ ಇಲ್ಲಿ ಇವೊಂದು ಹೂವಿನ ಗಿಡ ಐತಿದ ಹೌದಲ್ಲ. ಇದು ಯಾವ್ದು ಹೇಳ್ರಿ ಸದಾಬಾರ ಐತಿಲ್ಲ ಸದಾಬಾರ ಒಂದು ಹೂವಿನ ಗಿಡ ಐತಿ. ಈಗ ಇದ್ರ ಕಾಂಡವನ್ನು ನೋಡಿದಾಗ ನೋಡ್ರಿ ಕಾಂಡ ಸ್ವಲ್ಪ ಮುರಿದು ಐತಿಲ್ಲ ಬಾಳ ಗಟ್ಟಿಲ್ಲ ಗಟ್ಟಿ ಐತಿನ ಇಲ್ಲ ಅಂದ್ರ ಇದು ಕೂಡ ಏನ ಗಿಡಮೂಲಿಕೆ. ಯಾವ್ದದ ಗಿಡಮೂಲಿಕೆ ನೋಡ್ರಿ ಇದ ಬಾಗ್ತೈತಿ ಆಮೇಲೆ ಸ್ವಲ್ಪ ಹಸಿರಾಗಿನೂ ಐತಿ. ಅದೇ ರೀತಿ ಅಲ್ಲಿ ಕೂಡ ನೋಡ್ರಿ ಅಲ್ಲಿ ಕೂಡ ಅದ್ರ ಕಾಂಡ ನೋಡ್ರಿ ಯಾವ ರೀತಿ ಐತಿ ಹಸಿರು ಕಲರ್ ಐತಿಲ್ಲ ಹಸಿರು ಕಲರ್ ಒಂದು ಹೂವಿನ ಗಿಡಮೂಲಿಕೆನ. ಎಲ್ಲಿ ಮೇಲೆ ತಿಳ್ರಿ
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಓಕೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ನಾವಿಲ್ಲಿ ಕಬ್ಬು ನೋಡ್ಬೋದು. ಇದಕ್ಕೆ ಇವರು ಹನಿ ನೀರಾವರಿ ಮಾಡ್ಯಾರ. ಈಗ ಮಾಡ್ಯಾರಲ್ಲ, ಇದನ್ನ ಸಣ್ಣದೈತಿ ಹನಿ ನೀರಾವರಿ ಮಾಡ್ಯಾರು. ನೆಕ್ಸ್ಟ್ ದೊಡ್ಡದಾದ ಬಳಿಕ ಏನ್ ಮಾಡ್ತಾರ, ಕಾವಲಿ ನೀರಾವರಿ ಕೂಡ ಚೇಂಜ್ ಮಾಡ್ಬೋದು ಅವ್ರು. ಇದ್ರ ಶಿರಾ ವಿನ್ಯಾಸ ನೋಡ್ರಿ, ಇದು ಕೂಡ ಏನೈತಿ ಸಮಾನಾಂತರ ಐತಿ. ಏನೈತಿ ಯಾವುದು ನೋಡ್ರಿ, ಇದ್ರ ಮಧ್ಯೆ ಈ ಕರಿಕೆ ಬೆಳೆದೈತಿಲ್ಲ, ಆಮೇಲೆ ಪುಡಾರಿ ಕಸ ಐತಿ. ಇವೆಲ್ಲ ಕಳೆಗಳು. ಇವೆಲ್ಲ ಏನ ಕಳೆಗಳು. ಕಳೆ ಅಂದ್ರೆ ಏನ ಕಸ. ಇನ್ ಕಿತ್ತು ಒಗಿತಾರಲ್ಲ, ಬೇಡವಾದ್ನೆಲ್ಲ ಏನ್ ಮಾಡ್ತಾರ, ಕಿತ್ತ ಒಗಿತಾರು. ಹೌದಲ್ಲ, ಈ ಮಧ್ಯದಲ್ಲಿ ಇರ್ತಕ್ಕಂಥ ಕಸವನ್ನ ಕಿತ್ತ ಹಾಕ್ತಾರು. ಆಮೇಲೆ ಈ ವಿನ್ಯಾಸ ಮೇಲೆ ನೋಡ್ರಿ, ಈಗಾಗಲೇ ಏನು ಜಾಲಿಕಾ ಮತ್ತು ಸಮಾನಾಂತರ ಶಿರಾ ವಿನ್ಯಾಸ ಇತ್ಲಿ, ಇದ್ರ ಆಧಾರದ ಮೇಲೆ ತಾಯಿ ಬೇರು ತಂತು ಬೇರು ಗುರ್ತ ಮಾಡ್ಬೋದು ನಾವು. ಜಾಲಿಕಾ ಶಿರಾ ವಿನ್ಯಾಸ ಇತ್ತಂದ್ರ ಯಾವ ಬೇರಪ್ಪ ಅಂದ್ರ ತಾಯಿ ಬೇರು. ಯಾವ ಬೇರು? ತಾಯಿ ಬೇರು. ಆಮೇಲೆ ಈಗ ನೋಡ್ರಿ ನೆಕ್ಸ್ಟ್ ಅದ ಎಲೆ ಸಮಾನಾಂತರ ಶಿರಾ ವಿನ್ಯಾಸ ಇತ್ತಂದ್ರ ತಂತು ಬೇರು. ಯಾವ ಬೇರು? ತಂತು ಬೇರು.